ಇತ್ತೀಚಿನ ದಿನಗಳಲ್ಲಿ ಸನಾತನ ಹಿಂದೂ ಧರ್ಮದ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಅದರಲ್ಲೂ ಇವಾಗ ಪರೀಕ್ಷೆಗಳ ಸಮಯದಲ್ಲಿ ಜನಿವಾರ ತೆಗೆಯೋದಾಗಿರ್ಬೋದು, ಮಾಂಗಲ್ಯ ಸರ ತೆಗೆಯೋದಾಗಿರ್ಬೋದು, ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದ್ದಾವೆ. ಹೀಗಾಗಿ ಜನಿವಾರ ತೆಗೆದಿರೋದ್ರಿಂದ ಜನಿವಾರ ಧರಿಸುವಂಥ ಎಲ್ಲ ಸಮುದಾಯದವರು ಸೇರಿಕೊಂಡು ಗದಗನಲ್ಲಿ ಒಂದು ಒಕ್ಕೂಟ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ನಮಗೆ ಜನಿವಾರಕ್ಕೆ ಕುತ್ತು ಬಂದರೆ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಜನಿವಾರ ಧರಿಸುವಂಥ ಸಾಕಷ್ಟು ಸಮಾಜದ ಮುಖಂಡರಿದ್ದಾರೆ, ಅವರನ್ನು ಕೇಳೋಣ. ಸರಿಗೂ ಇವಾಗ ಜನಿವಾರ ಹಾಕ್ತಾ ಇದ್ದೀರಿ, ಇವಾಗ ಪರೀಕ್ಷಾ ಕೇಂದ್ರದಲ್ಲಿ ತೆಗಿತಾ ಇದ್ದಾರೆ, ಯಾವ ರೀತಿ ಒಕ್ಕೂಟ ರಚನೆ ಮಾಡ್ಕೊಂಡಿದ್ದೀರಿ, ಮುಂದಿನ ಹೋರಾಟ ಏನಿರುತ್ತೆ ನಿಮ್ಮದು ಅಂತ? ಗದಗ ಜಿಲ್ಲಾದ್ಯಂತ ಜನಿವಾರಧಾರಿಗಳ ಸಂಘಟನೆ ಈಗಾಗಲೇ ಒಕ್ಕೂಟನ ನಿರ್ಮಾಣ ಮಾಡಿದೆ. ಅದರ ವತಿಯಿಂದ ಏನು ಸರ್ಕಾರದ ಪರೀಕ್ಷೆಗಳು ನಡೆಯುವ ವೇಳೆಯಲ್ಲಿ ಈ ಜನಿವಾರವನ್ನು ತೆಗೆಸೋದು, ಮಂಗಳಸೂತ್ರವನ್ನು ತೆಗೆಸೋದು ಮಾಡ್ತಕ್ಕಂಥ ಕಾರ್ಯವನ್ನು ನಾವೆಲ್ಲರೂ ಕೂಡಿ ಸಾಕಷ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮಾಡಿ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಆಗಲಾರದ ಹಾಗೆ ಸರ್ಕಾರ ಅದನ್ನು ಕ್ರಮ ಕೈಗೊಳ್ಳಬೇಕಂಥೇಳಿ ನಮ್ಮೆಲ್ಲ ಈ ಒಕ್ಕೂಟದ ವತಿಯಿಂದ ನಾವು ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಜನಿವಾರ ಧರಿಸುವಂಥ ಎಲ್ಲ ಸಮುದಾಯ ಯಾವ ಸಮುದಾಯದವರು ಸೇರಿ ಒಕ್ಕೂಟ ಮಾಡ್ಕೊಂಡಿದ್ದೀರಿ? ಇವತ್ತೇ ನಾವಿಲ್ಲಿ ಆಗಲೇ 22 ಸಮುದಾಯದವರೇ. ಅದರಲ್ಲಿ ವಿಶ್ವಕರ್ಮರು ನಾವು ಹಾಗೂ ಬ್ರಾಹ್ಮಣಸರು, ಆಮೇಲೆ ದೇವಾಂಗದವರು, SSK ಅವರು, ಶಿವಸಿಂಪಿಯವರು, ಹೀಗೆ 22 ಸಮಾಜ ಇಲ್ಲೇ ಹಿರಿಯರು ಕೂಡಿದ್ದೇವೆ. ನಾವೆಲ್ಲರೂ ಕೂಡಿ ಇವತ್ತಿನ ಪ್ರತಿಭಟನೆಯನ್ನು ಮಾಡುವ ಕಾರಣ ಈ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಅದಕ್ಕೆ ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು, ಜನಿವಾರ ಹಾಕುವಂಥವ್ರು ಇದ್ದಾರೆ, ಇವಾಗ ಪರೀಕ್ಷಾ ಕೇಂದ್ರದಲ್ಲಿ ತೆಗಿತಾ ಇದ್ದಾರೆ, ಮುಂದಿನ ಹೋರಾಟ ಹೆಂಗಿರುತ್ತೆ ನಿಮ್ಮದು? ಈಗ ನಾವು ಮೊದಲು ಇತ್ತೀಚೆಗಾಗಿರ್ತಕ್ಕಂಥ CET ಮತ್ತು ನೀಟ್ ಪರೀಕ್ಷೆಯಲ್ಲಿ ತೆಗೆಸಿದ್ದು ನೋಡಿ ನಮಗೆಲ್ಲ ಭಾಳ ನೋವಾಗಿದೆ. ಅದಕ್ಕಾಗಿ ನಾವು ಈಗ ಅದರ ಎಚ್ಚರಿಕೆ ಕೊಡಬೇಕಂತ ತಿಳ್ಕೊಂಡು ನಾವು ಮಾಡಿ 15ನೇ ತಾರೀಕಿನ ದಿವಸ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡಿ ಮತ್ತೆ ಈ ಘಟನೆ ಮರುಕಳಿಸಿದರೆ ನಾವು ಉಗ್ರವಾದ ಹೋರಾಟ ಮಾಡಲಿಕ್ಕೆ ಈಗಾಗಲೇ ನಾವು ಪ್ಲ್ಯಾನ್ ಮಾಡಿಕೊಂಡ್ವಿ. ಈ ಜನಿವಾರ ವಿಶೇಷತೆ ಏನು? ಈಗ ಬ್ರಾಹ್ಮಣರು ಎಲ್ಲ ಸಮುದಾಯದವ್ರು ಹಾಕೋತಾರೆ, ತೆಗೆಸಿದ್ರೆ ಏನಾಗತ್ತೆ ಅಂತೀರಿ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ಸಮಾಜದವರು ಜನಿವಾರ ಬೇಕೇ ಬೇಕು. ಇದಲ್ಲದೆ ಅನೇಕ ಸಮಾಜದವರು ಸಹಿತ ಜನಿವಾರವನ್ನು ಧಾರಣೆ ಮಾಡ್ತಾರೆ. ಈ ಜನಿವಾರದಿಂದ ಯಾವ ಕರ್ಮ ಮಾಡಲಿಕ್ಕೆ ಬರೋದಿಲ್ಲ. ಸವ್ಯ ಅಪಸವ್ಯ ಅಂದರೆ ಜೀವಂತ ಇದ್ದಾಗ ಸಹಿತ ಆಯಿತು, ಜೀವಂತ ತೀರ್ಕೊಂಡ ಮೇಲೆ ಸಹಿತ, ಮತ್ತು ಪುಣ್ಯ ಕಾರ್ಯ ಮಾಡೋ ಮುಂದೆ ಅಪರ ಕಾರ್ಯ ಮಾಡೋ ಮುಂದೆ ಸಹಿತ ಜನಿವಾರ ಬೇಕೇ ಬೇಕು. ಜನಿವಾರದಿಂದ ಯಾವ ಕರ್ಮ ಹುಟ್ಟುವುದಿಲ್ಲ. ಅದ್ರ ಸಲುವಾಗಿ ಜನಿವಾರವನ್ನು ತೆಗಿಬಾರ್ದು. ಜನಿವಾರವನ್ನು ತೆಗೆಯುವ ಕಾಲ ಬೇರೆ ಬೇರೆ ಅವ, ಆ ವೇಳೆಗೆ ಅಷ್ಟು ತೆಗಿಬೇಕಂತ ಶಾಸ್ತ್ರದ. ಇದು ಉಳಿದ ವೇಳೆಗೆ ಜನಿವಾರ ತೆಗಿಬಾರ್ದು ಅಂತ ತಿಳ್ಕೊಂಡದ್ದು. ಅದ್ರ ಸಲುವಾಗಿ ಈ ಜನಿವಾರವನ್ನು ಪ್ರತಿಭಟನೆ ಮಾಡಿ ನಾವೇನು ನಮ್ಮ ಧರ್ಮ ನಾವು ಕಾಯ್ಕೋಣ ಅನ್ನೋ ದೃಷ್ಟಿಯಿಂದ ಇವತ್ತಿನ ದಿವಸ ಎಲ್ಲ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ? ಯಾಕಂದರೆ ಪದೇ ಪದೇ ತೆಗಿತಾ ಇದ್ದಾರೆ, ಇಂಥ ಎಡವಟ್ಟುಗಳು ಆಗ್ತಾ ಇದ್ದಾವೆ. ಸರ್ಕಾರಕ್ಕೂ ಸಹಿತ ನಾವು ಇದನ್ನು ಮನವಿ ಮಾಡ್ಕೋತೀವಿ, ನಮ್ಮ ಧರ್ಮಕ್ಕೆ ಯಾವ್ದು ಹಾನಿ ಆಗಬಾರ್ದು. ಜನಿವಾರ ತೆಗೆದಿದೆ, ಇವತ್ತಿನ ಗುಂಡುಗಡಿಗೆ ತಂದೆ, ಕಾಲುಂಗುರ ತೆಗೆದ, ಮಂಗಳಸೂತ್ರ ತೆಗೆದು, ಹಿಂಗೆ ಯಾವ ಥರದ ಘಟನೆ ಆಗಬಾರ್ದು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ. ಸರ್, ನಿಮ್ಮ ಯಾವ ರೀತಿ ಹೋರಾಟ ಇರುತ್ತೆ ಈಗ? ಯಾಕಂದರೆ ಜನಿವಾರ ಮತ್ತು ಪದೇ ಪದೇ ಇಂಥ ಘಟನೆಗಳಾಗ್ತಾ ಇದ್ದಾವೆ. ಈ ಘಟನೆಗಳು ಮರುಕಳಿಸಬಾರ್ದು ಅನ್ನೋ ದೃಷ್ಟಿಯಿಂದನೇ ಇವತ್ತಿನ ದಿವಸ ನಾವೆಲ್ಲ ಸಮಾಜಗಳು, ಸಣ್ಣ ಸಣ್ಣ ಸಮಾಜ ಎಲ್ಲರೂ ಸೇರಿ ಒಂದು ಒಕ್ಕೂಟವನ್ನು ಈ ಗದಗ ಜಿಲ್ಲೆಯಲ್ಲಿ ಮಾಡಿದ್ದೇವೆ. ಈ ಸಮಾಜಗಳ ಒಕ್ಕೂಟದ ನೇತೃತ್ವದಲ್ಲಿ ನಾವು 15ನೇ ತಾರೀಕಿನ ದಿವಸ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಬೃಹತ್ ಪ್ರತಿಭಟನಾ ರ್ಯಾಲಿ, ಸಾವಿರಾರು ಸಂಖ್ಯೆಯಲ್ಲಿ ನಾವು ಸೇರಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋರಿದ್ದೇವೆ. ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು. ಯಾವುದೇ ರೀತಿ ಈ ರೀತಿ ನಿಯಮಾವಳಿಗಳು ಇದ್ದರೆ, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಏನಾದರೂ ಧಕ್ಕೆ ತರುವಂಥ ನಿಯಮಾವಳಿಗಳಿದ್ದರೆ ಕೂಡಲೇ ಬದಲಾವಣೆ ಮಾಡಬೇಕು. ಮುಂದೆ ಈ ರೀತಿ ಘಟನೆಗಳು ನಡಿಬಾರ್ದು. ಆ ರೀತಿ ಅಚಾತುರ್ಯದ ಘಟನೆಗಳು ಇನ್ನು ಮುಂದೆ ಏನಾದರೂ ನಡೆದರೆ ನಿಶ್ಚಿತವಾಗಿ ಸರ್ಕಾರದ ವಿರುದ್ಧ ನಾವು ಜಾಗೃತಿ ಹೋರಾಟವನ್ನು ಮಾಡೋರಿದ್ದೇವೆ ಹಾಗೆ ಅಂತ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ಲಿಕ್ಕೆ ಬಯಸ್ತೇನೆ. ನೀವು ಯಾವ ಸಂಘ ಇದನ್ನು ಮಾಡಿದಿರಿ? ಒಕ್ಕೂಟ ಯಾವ ಒಕ್ಕೂಟ ಮಾಡ್ಕೊಂಡಿದ್ದೀರಿ? ಎಲ್ಲರೂ ಸೇರಿ ಧಾರಣಾ ಸಮಾಜಗಳ ಒಕ್ಕೂಟ. ಮುಂದಿನ ಹೋರಾಟ ಹೆಂಗಿರುತ್ತೆ? ಮುಂದಿನ ಹೋರಾಟ ಅಂತಂದ್ರೆ ಈಗ ಏನಾಗೈತ್ರಿ ಅಂತಂದ್ರೆ ಜನಿವಾರ ಧಾರಣೆ ನಮ್ಮದು ಸನಾತನ ಧರ್ಮದಿಂದ ಬಂದದ್ದು ಒಂದು ಧಾರ್ಮಿಕ ಆಚರಣೆ ಆಗೈತ್ರಿ. ಅದು ಇಲ್ಲದ ನಮ್ದು ಯಾವುದೇ ಕ್ರಿಯೆಗಳು ನಡೆಯಂಗಿಲ್ಲ. ಯಾಕಂದರೆ ಇದು ಮದುವೆ ಆಯಿತು, ಆಮೇಲೆ ಉಪನಯನ ಅಂತಾರೆ. ಅದಕ್ಕೆ ಉಪನಯನ ಆದ ನಂತರ 3 ಎಳೆ ಧಾರಣೆ ಆದ ನಂತರ ವೈವಾಹಿಕ ಇದು ಕೂಡಿ ಬಂದಾಗ 6 ಎಳೆ ಅಂತ ಇದನ್ನು ಮಾಡ್ತಾರೆ. ಅದನ್ನು ತೆಗೆಯೋದು ಯಾವಾಗ ಅಂತಂದ್ರೆ, ವಿಸರ್ಜನೆ ಮಾಡೋದು ಯಾವಾಗ ಅಂತಂದರೆ ಮೃತರಾದಾಗ, ಯಾರಾದರೂ ಮೃತರಾದಾಗ ಅದಕ್ಕೆ ಅವರು ಅಂತಿಮ ಸಂಸ್ಕಾರಕ್ಕೆ ಹೋಗಿ ಬಂದಾಗ ಅದನ್ನು ವಿಸರ್ಜನೆ ಮಾಡಿ ನೂತನ ಹೊಸದು ಜನಿವಾರ ಧರಿಸೋದೊಂದು ಧರ್ಮಾಚರಣೆ. ಮತ್ತು ಅದು ಇಲ್ಲದೇ ಯಾವ ಊಟ ಸಮೇತ ಮಾಡೋಂಗಿಲ್ಲ, ನೀರು ಕೊಡೋಂಗಿಲ್ಲ. ನಾವು ಸಂಪ್ರದಾಯ ಮಾಡ್ತೀರಿ. ತೆಗಿತಾ ಬದ್ಧವಾಗಿದ್ದು ಪರೀಕ್ಷಾ ಸಂದರ್ಭದೊಳಗೆ ಇವರು ಏನು ಜನಿವಾರ ಏನು ತೆಗೆಸಿದಾರಲ್ಲ, ಆ ಪರೀಕ್ಷಾ ಆಡಳಿತ ಮಂಡಳಿ ಒಳಗೆ ಯಾರೂ ಬ್ರಾಹ್ಮಣರು ಇದ್ದಿದ್ದಿಲ್ವ? ಆ ಜನಿವಾರ ಧಾರಣೆ ಮಾಡೋರು ಯಾರೂ ಇದ್ದಿದ್ದಿಲ್ಲ.
ಅಂಥದ್ದು ಇವರು ಜನವಾರ ತೆಗೆಸಿದ್ದು ಒಂದು ಘೋರ ಅಪರಾಧ ಮಾಡ್ರ, ಧಾರ್ಮಿಕ ನೋವನ್ನುಂಟು ಮಾಡ್ರ. ಸಮಸ್ತ ಜನವಾರ ಧಾರಣೆ ಸಮಾಜಕ್ಕೂ ಧಾರ್ಮಿಕ ನೋವನ್ನುಂಟು ಮಾಡಿದ್ದಾರೆ ಇವರು. ಇದ್ರ ಮ್ಯಾಗ ನಾವು ಉಗ್ರ ಹೋರಾಟ ಕೈಗೊಂಡು ಇನ್ನು ಮುಂದೆ ಯಾವುದೇ ರೀತಿ ಇಂತಹ ಅಹಿತಕರ ಘಟನೆಗಳು ಆಗ್ಲಾರ್ದಂಗೆ ಎಲ್ಲರೂ ಸೇರಿ ಒಂದು ಒಗ್ಗಟ್ಟಿನಿಂದ ಹೋರಾಟ ಮಾಡ್ಬೇಕಾಗ್ತೈತಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಸಾಕಷ್ಟು ಜನಿವಾರ ಹಾಕಿದಂಥ ಎಲ್ಲ ಸಂಘಟನೆ ಸದಸ್ಯರು ಅಂದರೆ ಮುಖಂಡರು ಸೇರಿಕೊಂಡು ಇವಾಗ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ. ಸರ್, ಇವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೆಂಗೆ ಹೋರಾಟ ಇರತ್ತೆ ನಿಮ್ಮದು, ಏನು ಮಾಡ್ತೀರಿ ಸರ್? ಇವತ್ತು ಜನಿವಾರ, ಮಂಗಳಸೂತ್ರ, ಕಿವಿಯ ನೂಲಿ, ಮೂಗ್ಬಟ್ಟು, ಕಾಲುಂಗ್ರ ಎಲ್ಲ ತೆಗೆಸ್ತಾರೆ. ಇದು ಯಾಕೆ ತೆಗೆಸ್ತಾರೆ ಅರ್ಥ ಆಗ್ತಾ ಇಲ್ಲ. ಇವಾಗ ನೀವು ಅಲ್ಲಿ ಕ್ಯಾಮ್ರಾ ಇಟ್ಟಿರ್ತಾರೆ ಅಂತಂದರೆ ಸ್ಕ್ಯಾನ್ ಮಾಡಿಬಿಡ್ರಿ ನೀವು. ಅದನ್ನು ಬಿಟ್ಟು ಇದು ಹಿಂದೂಗಳ ಮೇಲೆ ಅತ್ಯಾಚಾರ. ಇದು ಕೇವಲ ಹಿಂದೂಗಳ ಮೇಲೆ ಅತ್ಯಾಚಾರ ಇದು. ಯಾಕಂದ್ರೆ ಇವತ್ತು ಇಷ್ಟೆಲ್ಲ ಅನ್ಯಾಯ ಮಾಡ್ತಾರೆ ಅಂತಂದ್ರೆ ಎಲ್ಲ ಹಿಂದೂಗಳು ನಾವು ಜನಿವಾರದಾರ ಇವತ್ತು ನಾವು ಬೇಜಾರಾಗಿ ಗದಗ ಜಿಲ್ಲೆಯಾದ್ಯಂತ ಗದಗ ಜಿಲ್ಲಾ ಜನಿವಾರ ಧಾರಣ ಒಕ್ಕೂಟ ಅಂತಂದು ಮಾಡಿದ್ವಿ. ಇದರಲ್ಲಿ ಎಲ್ಲ ಸಮಾಜಗಳು ಬರ್ತಾವೆ. ಸುಮಾರು ಜನಿವಾರ ಹಾಕುವಂಥ ಸುಮಾರು ಒಂದು 18-20 ಸಮಾಜಗಳು ಇಲ್ಲಿ ಕೂಡಿವಿ, ಸಂಘಟನೆ ಮಾಡೀವಿ. ಮುಂದೊಂದು ದಿನ ನಾವು ಇದನ್ನು ಇಷ್ಟಕ್ಕೆ ಇವಾಗ ಜನಿವಾರ ಸಲುವಾಗಿ ಅಷ್ಟೇ ಹೋರಾಟ ಅಂತಲ್ಲ. ಇದು ಜನಿವಾರ ತೆಗೆದದ್ದು, ತಾಳಿ ತೆಗೆದದ್ದು ಎಕ್ಸಾಮ್ ಸಲುವಾಗಿ ಹೋರಾಟ ಅಂತಲ್ಲ. ಮುಂಬರುವಂಥ ದಿನವ ಅಂದಾಗ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಮಗೆ ಭದ್ರತೆ ಬೇಕು, ನಮಗೆ ಅನುಕೂಲ ಬೇಕು. ಈ ಒಂದು ಹೋರಾಟ ಮುಂದೆ ಇನ್ನೂ ದೊಡ್ಡ ಪ್ರಮಾಣದ ಆಕೈತೆ. ಇದು ಜನಿವಾರಕ್ಕೆ ಮೀಸಲಂತಲ್ಲ. ಈ ಜನಿವಾರಧಾರಿಗಳು ಎಲ್ಲರೂ ಸೇರಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ. ಇನ್ನು ಮುಂದೆ ಯಾವುದೇ ಥರನಾದ CET ಇರಲಿ, ನೀಟ್ ಇರಲಿ, ಇಂಥಲ್ಲೆಲ್ಲ ಜನಿವಾರ ತೆಗೆದ್ರೆ ನಾವು ಉಗ್ರವಾಗಿ ಖಂಡಿಸ್ತೀವಿ. ನಾನು ಅರವಿಂದ್ ಉಲ್ಲೂರ್ ಅಂತ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು, ಗದಗ್ನಲ್ಲಿ ಮಾತಾ ಗಾಯತ್ರಿ ಜನಿವಾರ ಧರಿಸುವ ಸಂಘ ನಿರ್ಮಾಣ ಮಾಡ್ಕೊಳ್ಳಿದ್ದಾರೆ. ಯಾವುದೇ ರೀತಿಯಿಂದ ಇನ್ನು ಮುಂದೆ ಜನಿವಾರ ತೆಗೆದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಇತ್ತೀಚಿನ ದಿನಗಳಲ್ಲಿ ಸನಾತನ ಹಿಂದೂ ಧರ್ಮದ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಅದರಲ್ಲೂ ಇವಾಗ ಪರೀಕ್ಷೆಗಳ ಸಮಯದಲ್ಲಿ ಜನಿವಾರ ತೆಗೆಯೋದಾಗಿರ್ಬೋದು, ಮಾಂಗಲ್ಯ ಸರ ತೆಗೆಯೋದಾಗಿರ್ಬೋದು, ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದ್ದಾವೆ. ಹೀಗಾಗಿ ಜನಿವಾರ ತೆಗೆದಿರೋದ್ರಿಂದ ಜನಿವಾರ ಧರಿಸುವಂಥ ಎಲ್ಲ ಸಮುದಾಯದವರು ಸೇರಿಕೊಂಡು ಗದಗ್ನಲ್ಲಿ ಒಂದು ಒಕ್ಕೂಟ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ನಮಗೆ ಜನಿವಾರಕ್ಕೆ ಕುತ್ತು ಬಂದರೆ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಜನಿವಾರ ಧರಿಸುವಂಥ ಸಾಕಷ್ಟು ಸಮಾಜದ ಮುಖಂಡರಿದ್ದಾರೆ, ಅವರನ್ನು ಕೇಳೋಣ. ಸರ್, ಇವಾಗ ಜನಿವಾರ ಹಾಕ್ತಾ ಇದ್ದೀರಿ, ಇವಾಗ ಪರೀಕ್ಷಾ ಕೇಂದ್ರದಲ್ಲಿ ತೆಗಿತಾ ಇದ್ದಾರೆ, ಯಾವ ರೀತಿ ಒಕ್ಕೂಟ ರಚನೆ ಮಾಡ್ಕೊಂಡಿದ್ದೀರಿ, ಮುಂದಿನ ಹೋರಾಟ ಏನಿರುತ್ತೆ ನಿಮ್ಮದು ಅಂತ? ಗದಗ ಜಿಲ್ಲೆಯಾದ್ಯಂತ ಜನಿವಾರಧಾರಿಗಳ ಸಂಘಟನೆ ಈಗಾಗಲೇ ಒಕ್ಕೂಟನ ನಿರ್ಮಾಣ ಮಾಡಿದೆ. ಅದರ ವತಿಯಿಂದ ಏನು ಸರ್ಕಾರದ ಪರೀಕ್ಷೆಗಳು ನಡೆಯುವ ವೇಳೆಯಲ್ಲಿ ಈ ಜನಿವಾರವನ್ನು ತೆಗೆಸೋದು, ಮಂಗಳಸೂತ್ರವನ್ನು ತೆಗೆಸೋದು ಮಾಡ್ತಕ್ಕಂಥ ಕಾರ್ಯವನ್ನು ನಾವೆಲ್ಲರೂ ಕೂಡಿ ಸಾಕಷ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮಾಡಿ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಆಗಲಾರದ ಹಾಗೆ ಸರ್ಕಾರ ಅದನ್ನು ಕ್ರಮ ಕೈಗೊಳ್ಳಬೇಕಂಥೇಳಿ ನಮ್ಮೆಲ್ಲ ಈ ಒಕ್ಕೂಟದ ವತಿಯಿಂದ ನಾವು ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಜನಿವಾರ ಧರಿಸುವಂಥ ಎಲ್ಲ ಸಮುದಾಯ, ಯಾವ ಸಮುದಾಯದವರು ಸೇರಿ ಒಕ್ಕೂಟ ಮಾಡ್ಕೊಂಡಿದ್ದಾರೆ? ಇವತ್ತೇ ನಾವಿಲ್ಲಿ ಆಗಲೇ 22 ಸಮುದಾಯದವರೇ. ಅದರಲ್ಲಿ ವಿಶ್ವಕರ್ಮರು ನಾವು, ಹಾಗೂ ಬ್ರಾಹ್ಮಣಸರು, ಆಮೇಲೆ ದೇವಾಂಗದವರು, SSK ಅವರು, ಶಿವಸಿಂಪಿಯವರು, ಹೀಗೆ 22 ಸಮಾಜ ಇಲ್ಲೇ ಹಿರಿಯರು ಕೂಡಿದ್ದೇವೆ. ನಾವೆಲ್ಲರೂ ಕೂಡಿ ಇವತ್ತಿನ ಪ್ರತಿಭಟನೆಯನ್ನು ಮಾಡುವ ಕಾರಣ ಈ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಅದಕ್ಕೆ ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು, ಜನಿವಾರ ಹಾಕುವಂಥವ್ರು ಇದ್ದಾರೆ, ಇವಾಗ ಪರೀಕ್ಷಾ ಕೇಂದ್ರದಲ್ಲಿ ತೆಗಿತಾ ಇದ್ದಾರೆ, ಮುಂದಿನ ಹೋರಾಟ ಹೆಂಗಿರುತ್ತೆ ನಿಮ್ಮದು? ಈಗ ನಾವು ಮೊದಲು ಇತ್ತೀಚೆಗಾಗಿರ್ತಕ್ಕಂಥ CET ಮತ್ತು ನೀಟ್ ಪರೀಕ್ಷೆಯಲ್ಲಿ ತೆಗೆಸಿದ್ದು ನೋಡಿ ನಮಗೆಲ್ಲ ಭಾಳ ನೋವಾಗಿದೆ. ಅದಕ್ಕಾಗಿ ನಾವು ಈಗ ಅದರ ಎಚ್ಚರಿಕೆ ಕೊಡಬೇಕಂತ ತಿಳ್ಕೊಂಡು ನಾವು ಮಾಡಿ 15ನೇ ತಾರೀಕಿನ ದಿವಸ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡಿ ಮತ್ತೆ ಈ ಘಟನೆ ಮರುಕಳಿಸಿದರೆ ನಾವು ಉಗ್ರವಾದ ಹೋರಾಟ ಮಾಡಲಿಕ್ಕೆ ಈಗಾಗಲೇ ನಾವು ಪ್ಲ್ಯಾನ್ ಮಾಡಿಕೊಂಡ್ವಿ. ಈ ಜನಿವಾರ ವಿಶೇಷತೆ ಏನು? ಈಗ ಬ್ರಾಹ್ಮಣರು ಎಲ್ಲ ಸಮುದಾಯದವರು ಹಾಕೋತಾರೆ, ತೆಗೆಸಿದ್ರೆ ಏನಾಗತ್ತಂತೀರಿ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ಸಮಾಜದವರು ಜನಿವಾರ ಬೇಕೇ ಬೇಕು. ಇದಲ್ಲದೆ ಅನೇಕ ಸಮಾಜಗಳು ಸಹಿತ ಜನಿವಾರವನ್ನು ಧಾರಣ ಮಾಡ್ತಾರೆ. ಈ ಜನಿವಾರ ಇಲ್ಲದೆ ಯಾವ ಕರ್ಮ ಮಾಡಲಿಕ್ಕೆ ಬರೋದಿಲ್ಲ. ಸವ್ಯ ಅಂದರೆ ಜೀವಂತ ಇದ್ದಾಗೂ ಸಹಿತ ಆತು, ಜೀವಂತ ತೀರ್ಕೊಂಡ ಮೇಲೆ ಸಹಿತ, ಮತ್ತು ಪುಣ್ಯ ಕಾರ್ಯ ಮಾಡೋ ಮುಂದೆ, ಅಪರ ಕಾರ್ಯ ಮಾಡೋ ಮುಂದೆ ಸಹಿತ ಜನಿವಾರ ಬೇಕೇ ಬೇಕು. ಜನಿವಾರ ಇಲ್ಲದೆ ಯಾವ ಕರ್ಮ ಹುಟ್ಟುವುದಿಲ್ಲ. ಅದ್ರ ಸಲುವಾಗಿ ಜನಿವಾರವನ್ನು ತೆಗಿಬಾರ್ದು. ಜನಿವಾರವನ್ನು ತೆಗೆಯುವ ಕಾಲ ಬೇರೆ ಅವ, ಆ ವೇಳೆಗೆ ಅಷ್ಟು ತೆಗಿಬೇಕಂತ ಶಾಸ್ತ್ರದ. ಉಳಿದ ವೇಳೆಗೆ ಜನಿವಾರ ತೆಗಿಬಾರ್ದು ಅಂತ ತಿಳ್ಕೊಂಡದ್ದು. ಅದ್ರ ಸಲುವಾಗಿ ಈ ಜನಿವಾರವನ್ನು ಪ್ರತಿಭಟನೆ ಮಾಡಿ ನಾವೇನು ನಮ್ಮ ಧರ್ಮ ನಾವು ಕಾಯ್ಕೋಣ ಎಂಬ ದೃಷ್ಟಿಯಿಂದ ಇವತ್ತಿನ ದಿವಸ ಎಲ್ಲ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ? ಯಾಕಂದರೆ ಪದೇ ಪದೇ ತೆಗಿತಾ ಇದ್ದಾರೆ, ಇಂಥ ಎಡವಟ್ಟುಗಳು ಆಗ್ತಾ ಇದ್ದಾವೆ. ಸರ್ಕಾರಕ್ಕೂ ಸಹಿತ ನಾವು ಇದನ್ನು ಮನವಿ ಮಾಡ್ಕೋತೀವಿ, ನಮ್ಮ ಧರ್ಮಕ್ಕೆ ಯಾವ್ದು ಹಾನಿ ಆಗಬಾರ್ದು.
ಜನ್ಮಾರ ತೆಗೆದಿದೆ, ಇವತ್ತಿನ ಗುಂಡುಗಡಿಗೆ ತಂದೆ, ಕಾಲುಂಗುರ ತೆಗೆದಿದೆ, ಮಂಗಳಸೂತ್ರ ತೆಗೆದು, ಹಿಂಗೆ ಯಾವ ಥರದ ಘಟನೆ ಆಗಬಾರ್ದು ಅಂತ ನಾ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ. ಸರ್ ನಿಮ್ಮ ಯಾವ ರೀತಿ ಹೋರಾಟ ಇರುತ್ತೆ ಈಗ? ಯಾಕಂದರೆ ಜನಿವಾರ ಮೊನ್ನೆ ಮತ್ತು ಪದೇ ಪದೇ ಇಂಥ ಘಟನೆಗಳು ಆಗ್ತಾ ಇದ್ದಾವೆ. ಈ ಘಟನೆಗಳು ಮರುಕಳಿಸಬಾರ್ದು ಅನ್ನೋ ದೃಷ್ಟಿಯಿಂದನೇ ಇವತ್ತಿನ ದಿವಸ ನಾವೆಲ್ಲ ಸಮಾಜಗಳು, ಸಣ್ಣ ಸಣ್ಣ ಸಮಾಜ ಎಲ್ಲರೂ ಸೇರಿ ಒಂದು ಒಕ್ಕೂಟವನ್ನು ಈ ಗದಗ ಜಿಲ್ಲೆಯಲ್ಲಿ ಮಾಡಿದ್ದೇವೆ. ಈ ಸಮಾಜಗಳ ಒಕ್ಕೂಟದ ನೇತೃತ್ವದಲ್ಲಿ ನಾವು 15ನೇ ತಾರೀಕಿನ ದಿವಸ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಬೃಹತ್ ಪ್ರತಿಭಟನಾ ರ್ಯಾಲಿ, ಸಾವಿರಾರು ಸಂಖ್ಯೆಯಲ್ಲಿ ನಾವು ಸೇರಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋರಿದ್ದೇವೆ. ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು. ಯಾವುದೇ ರೀತಿ ಈ ರೀತಿ ನಿಯಮಾವಳಿಗಳು ಇದ್ದರೆ, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಏನಾದರೂ ಧಕ್ಕೆ ತರುವಂಥ ನಿಯಮಾವಳಿಗಳಿದ್ದರೆ ಕೂಡಲೇ ಬದಲಾವಣೆ ಮಾಡಬೇಕು. ಮುಂದೆ ಈ ರೀತಿ ಘಟನೆಗಳು ನಡಿಬಾರ್ದು. ಆ ರೀತಿ ಅಚಾತುರ್ಯದ ಘಟನೆಗಳು ಇನ್ನು ಮುಂದೆ ಏನಾದರೂ ನಡೆದರೆ ನಿಶ್ಚಿತವಾಗಿ ಸರ್ಕಾರದ ವಿರುದ್ಧ ನಾವು ಜಾಗೃತಿ ಹೋರಾಟವನ್ನು ಮಾಡೋರಿದ್ದೇವೆ ಹಾಗೆ ಅಂತ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ಲಿಕ್ಕೆ ಬಯಸ್ತೇನೆ. ನೀವು ಯಾವ ಸಂಘ ಇದನ್ನು ಮಾಡಿದ್ರಿ? ಒಕ್ಕೂಟ ಯಾವ ಒಕ್ಕೂಟ ಮಾಡ್ಕೊಂಡಿದ್ದೀರಿ ಎಲ್ಲರೂ ಸೇರಿ? ಧಾರಣಾ ಸಮಾಜಗಳ ಒಕ್ಕೂಟ. ಹ್ಞೂ. ಮುಂದಿನ ಹೋರಾಟ ಹೆಂಗಿರುತ್ತೆ? ಮುಂದಿನ ಹೋರಾಟ ಅಂತಂದ್ರೆ ಈಗ ಏನಾಗೈತ್ರಿ ಅಂತಂದ್ರೆ ಜನಿವಾರ ಧಾರಣೆ ನಮ್ಮದು ಸನಾತನ ಧರ್ಮದಿಂದ ಬಂದದ್ದು ಒಂದು ಧಾರ್ಮಿಕ ಆಚರಣೆ ಆಗೈತ್ರಿ. ಅದು ಇಲ್ಲದೆ ನಮ್ದು ಯಾವುದೇ ಕ್ರಿಯೆಗಳು ನಡೆಯಂಗಿಲ್ಲ. ಯಾಕಂದರೆ ಇದು ಮದುವೆ ಆಯಿತು, ಆಮೇಲೆ ಉಪನಯನ ಅಂತಾರೆ. ಅದಕ್ಕೆ ಉಪನಯನ ಆದ ನಂತರ 3 ಎಳೆ ಧಾರಣೆ ಆದ ನಂತರ ವೈವಾಹಿಕ ಇದು ಕೂಡು ಬಂದಾಗ 6 ಎಳೆ ಅಂತ ಇದನ್ನು ಮಾಡ್ತಾರೆ. ಅದನ್ನು ತೆಗೆಯೋದು ಯಾವಾಗ ಅಂತಂದ್ರೆ, ವಿಸರ್ಜನೆ ಮಾಡೋದು ಯಾವಾಗ ಅಂತಂದರೆ ಮೃತರಾದಾಗ, ಯಾರಾದರೂ ಮೃತರಾದಾಗ ಅದಕ್ಕೆ ಅವರು ಅಂತಿಮ ಸಂಸ್ಕಾರಕ್ಕೆ ಹೋಗಿ ಬಂದಾಗ ಅದನ್ನು ವಿಸರ್ಜನೆ ಮಾಡಿ ನೂತನ ಹೊಸ ಜನಿವಾರ ಧರಿಸೋದೊಂದು ಧರ್ಮಾಚರಣೆ. ಮತ್ತು ಅದು ಇಲ್ಲದೇ ಯಾವ ಊಟ ಸಮೇತ ಮಾಡೋಂಗಿಲ್ಲ, ನೀರು ಕೊಡೋಂಗಿಲ್ಲ. ನಾವು ಸಂಪ್ರದಾಯ ಮಾಡ್ತೀರಿ, ತೆಗಿತಾ ಇದ್ದಾರೆ. ಬದ್ಧವಾಗಿದ್ದು ಪರೀಕ್ಷಾ ಸಂದರ್ಭದೊಳಗೆ ಇವರು ಏನು ಜನಿವಾರ ಏನು ತೆಗಿಸಿದಾರಲ್ಲ, ಆ ಪರೀಕ್ಷಾ ಆಡಳಿತ ಮಂಡಳಿ ಒಳಗೆ ಯಾರು ಬ್ರಾಹ್ಮಣರು ಇದ್ದಿದ್ದಿಲ್ವಾ? ಆ ಜನಿವಾರ ಧಾರಣೆ ಮಾಡೋರು ಯಾರೂ ಇದ್ದಿದ್ದಿಲ್ಲ. ಅಂಥದ್ದು ಇವರು ಜನಿವಾರ ತೆಗೆಸಿದ್ದು ಒಂದು ಘೋರ ಅಪರಾಧ ಮಾಡ್ರ, ಧಾರ್ಮಿಕ ನೋವನ್ನುಂಟು ಮಾಡ್ರ. ಸಮಸ್ತ ಜನಿವಾರ ಧಾರಣೆ ಸಮಾಜಕ್ಕೂ ಧಾರ್ಮಿಕ ನೋವನ್ನುಂಟು ಮಾಡಿದ್ದಾರೆ ಇವರು. ಇದ್ರ ಮ್ಯಾಗ ನಾವು ಉಗ್ರ ಹೋರಾಟ ಕೈಗೊಂಡು ಇನ್ನು ಮುಂದೆ ಯಾವುದೇ ರೀತಿ ಇಂತಹ ಅಹಿತಕರ ಘಟನೆಗಳು ಆಗಲಾರ್ದಂಗೆ ಎಲ್ಲರೂ ಸೇರಿ ಒಂದು ಒಗ್ಗಟ್ಟಿನಿಂದ ಹೋರಾಟ ಮಾಡ್ಬೇಕಾಗ್ತೈತಿ. ಒಟ್ಟಾರೆ ಹೇಳ್ಬೇಕಂತಂದರೆ ಸಾಕಷ್ಟು ಜನಿವಾರ ಹಾಕಿದಂಥ ಎಲ್ಲ ಸಂಘಟನೆ ಸದಸ್ಯರು ಅಂದರೆ ಮುಖಂಡರು ಸೇರಿಕೊಂಡು ಇವಾಗ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ. ಸರ್, ಇವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೆಂಗೆ ಹೋರಾಟ ಇರುತ್ತೆ ನಿಮ್ಮದು? ಏನು ಮಾಡ್ತೀರಿ ಸರ್? ಇವತ್ತು ಜನಿವಾರ, ಮಂಗಳಸೂತ್ರ, ಕಿವಿಯ ನೂಲಿ, ಮೂಗ್ಬಟ್ಟು, ಕಾಲುಂಗ್ರ ಎಲ್ಲ ತೆಗೆಸ್ತಾರೆ. ಇದು ಯಾಕೆ ತೆಗೆಸ್ತಾರೆ ಅರ್ಥ ಆಗ್ತಾ ಇಲ್ಲ. ಇವಾಗ ನೀವು ಅಲ್ಲಿ ಕ್ಯಾಮ್ರಾ ಇಟ್ಟಿರ್ತಾರೆ ಅಂತಂದರೆ ಸ್ಕ್ಯಾನ್ ಮಾಡಿಬಿಡ್ರಿ ನೀವು. ಅದನ್ನು ಬಿಟ್ಟು ಇದು ಹಿಂದೂಗಳ ಮೇಲೆ ಅತ್ಯಾಚಾರ. ಇದು ಕೇವಲ ಹಿಂದೂಗಳ ಮೇಲೆ ಅತ್ಯಾಚಾರ ಇದು. ಯಾಕಂದ್ರೆ ಇವತ್ತು ಇಷ್ಟೆಲ್ಲ ಅನ್ಯಾಯ ಮಾಡ್ತಾರೆ ಅಂತಂದ್ರೆ ಎಲ್ಲ ಹಿಂದೂಗಳು ನಾವು ಜನಿವಾರದಾರ ಇವತ್ತು ನಾವು ಬೇಜಾರಾಗಿ ಗದಗ ಜಿಲ್ಲೆಯಾದ್ಯಂತ ಗದಗ ಜಿಲ್ಲಾ ಜನಿವಾರ ಧಾರಣ ಒಕ್ಕೂಟ ಅಂತಂದು ಮಾಡಿದ್ವಿ. ಇದರಲ್ಲಿ ಎಲ್ಲ ಸಮಾಜಗಳು ಬರ್ತಾವೆ. ಸುಮಾರು ಜನಿವಾರ ಹಾಕುವಂಥ ಸುಮಾರು ಒಂದು 18-20 ಸಮಾಜಗಳು ಇಲ್ಲಿ ಕೂಡಿವಿ, ಸಂಘಟನೆ ಮಾಡೀವಿ. ಮುಂದೊಂದು ದಿನ ನಾವು ಇದನ್ನು ಇಷ್ಟಕ್ಕೆ ಇವಾಗ ಜನಿವಾರ ಸಲುವಾಗಿ ಅಷ್ಟೇ ಹೋರಾಟ ಅಂತಲ್ಲ. ಇದು ಜನಿವಾರ ತೆಗೆದದ್ದು, ತಾಳಿ ತೆಗೆದದ್ದು ಎಕ್ಸಾಮ್ ಸಲುವಾಗಿ ಹೋರಾಟ ಅಂತಲ್ಲ. ಮುಂಬರುವಂಥ ದಿನ ಅಂದಾಗ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಮಗೆ ಭದ್ರತೆ ಬೇಕು, ನಮಗೆ ಅನುಕೂಲ ಬೇಕು. ಈ ಒಂದು ಹೋರಾಟ ಮುಂದೆ ಇನ್ನೂ ದೊಡ್ಡ ಪ್ರಮಾಣದ ಆಕೈತೆ. ಇದು ಜನಿವಾರಕ್ಕೆ ಮೀಸಲಂತಲ್ಲ. ಈ ಜನಿವಾರಧಾರಿಗಳು ಎಲ್ಲರೂ ಸೇರಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ. ಇನ್ನು ಮುಂದೆ ಯಾವುದೇ ಥರನಾದ CET ಇರಲಿ, ನೀಟ್ ಇರಲಿ, ಇಂಥಲ್ಲೆಲ್ಲ ಜನಿವಾರ ತೆಗೆದ್ರೆ ನಾವು ಉಗ್ರವಾಗಿ ಖಂಡಿಸ್ತೀವಿ. ನಾನು ಅರವಿಂದ್ ಉಲ್ಲೂರ್ ಅಂತ. ಒಟ್ಟಾರೆ ಹೇಳ್ಬೇಕಂತಂದರೆ ಏನು, ಗದಗ್ನಲ್ಲಿ ಮಾತಾ ಗಾಯತ್ರಿ ಜನಿವಾರ ಧರಿಸುವ ಸಂಘ ನಿರ್ಮಾಣ ಮಾಡ್ಕೊಳ್ಳಿದ್ದಾರೆ. ಯಾವುದೇ ರೀತಿಯಿಂದ ಇನ್ನು ಮುಂದೆ ಜನಿವಾರ ತೆಗೆದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.